ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಮಾತು ಮಾತಿಗೂ ನಾವು ಭಯೋತ್ಪಾದನೆಗೆ ವಿರುದ್ಧ ಪೆಹಲ್ಗಾಮ್ ದಾಳಿನೂ ಖಂಡಿಸ್ತೀವಿ ಅಂತಿದ್ದ ಚೀನಾ ಈಗ ತಾನೇ ಭಯೋತ್ಪಾದನೆ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದೆ. ಪಾಕಿಸ್ತಾನವನ್ನು ಸೇರಿಸಿಕೊಂಡು ಭಾರತ ಅಮೆರಿಕಾದಲ್ಲಿ ಭಯೋತ್ಪಾದನೆ ಮಾಡೋ ಸಂಚು ರೂಪಿಸಿರೋದು ಬಯಲಾಗಿದೆ. ಆದ್ರೆ ಇದು ಸಾಮಾನ್ಯ ಭಯೋತ್ಪಾದನೆಯಲ್ಲ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಹೇಡಿತನದ ಉಗ್ರ ದಾಳಿ ಇದ್ರಲ್ಲಿಲ್ಲ. ಅದಕ್ಕಿಂತಲೂ ಹೀನವಾದ ಬಯೋಯುದ್ಧ. ಒಂದೇ ಸಲ ಸಾವಿರಾರು ಜನರನ್ನ ಬಲಿ ತಗೊಳ್ಳೋ ಸಾಮರ್ಥ್ಯದ ಕೃಷಿ ಭಯೋತ್ಪಾದನೆ. ಚೀನಾ ಈ ಹಿಂದೆ ಇಡೀ ಜಗತ್ತಿಗೆ ಕೋವಿಡ್ ಮಹಾಮಾರಿ ಹಬ್ಬಿಸಿ ಲಕ್ಷಾಂತರ ಜನರನ್ನ ಬಲಿ ತಗೊಂಡಂತೆ ಈಗ ರೈತರು ಬೆಳೆದ ಬೆಳೆಗಳಿಗೆ ವಿಷ ಹಬ್ಬಿಸೋ ಪ್ಲಾನ್ ಮಾಡ್ತಿದೆ. ಅಂಥ ಬಯೋ ವೆಪನ್ಗಳನ್ನ ಲೀಕ್ ಮಾಡೋ ಪ್ರಯತ್ನ ಪಟ್ಟು ಅಮೆರಿಕದ ಕೈಗೆ ಸಿಕ್ಬಿದ್ದಿದೆ. ಹಾಗಿದ್ರೆ ಏನಿದು ಬಯೋ ವೆಪನ್? ಈ ಆಯುಧ ಬಳಸಿ ಚೀನಾ ಭಯೋತ್ಪಾದನೆ ಮಾಡ್ತಿರೋದು ಹೇಗೆ? ವೈರಿ ರಾಷ್ಟ್ರಗಳ ಜನ ಜಾನುವಾರು ಟಾರ್ಗೆಟ್ ಮಾಡ್ತಿರೋದು ಹೇಗೆ? ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ಚೀನಾ ಸೈಲೆಂಟ್ ಭಯೋತ್ಪಾದನೆ. ಬಯೋ ವೆಪನ್ ಇಂದ ಸಂತಾನೋತ್ಪತ್ತಿ ಶಕ್ತಿ ನಾಶ. ಸ್ನೇಹಿತರೆ, ಈಗ ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಫುಸಾರಿಯಂ ಗ್ರಾಮಿನೇರಿಯಂ ಹೆಸರಿನ ಫಂಗಸ್, ಅಂದ್ರೆ ಶಿಲೀಂಧ್ರ. ಇದು ಬರೀ ಫಂಗಸ್ ಅನ್ನೋದಕ್ಕಿಂತ ವಿಷಕಾರಿ ರೋಗಕಾರಕ ಕೂಡ. ಯಾಕೆ ಅಂತ ಮುಂದೆ ಹೇಳ್ತೀವಿ. ಈ ಫಂಗಸ್ಗೆ ಜಿಬರೆಲ್ಲಾಜೆ ಅನ್ನೋ ಹೆಸರಿದೆ. ಈ ಫಂಗಸ್ ಫ್ಯೂಸಾರಿಯಂ ಹೆಡ್ಬ್ರೈಟ್ ಅಥವಾ FHB ಅನ್ನೋ ಮಾರಕ ಕಾಯಿಲೆ ಉಂಟುಮಾಡುತ್ತೆ. ಯಾರಿಗೆ? ಭತ್ತ, ಗೋಧಿ, ಬಾರ್ಲಿ, ತೊಕ್ಕೆಗೋಧಿ ಅಥವಾ ಓಟ್ಸ್, ಮೆಕ್ಕೆಜೋಳ ಮುಂತಾದ ಏಕದಳ ಧಾನ್ಯ ಬೆಳೆಗಳಿಗೆ ಅಂಟಿ ಕಂಪ್ಲೀಟ್ ನಾಶ ಮಾಡೋ ರೋಗ ಇದು. ಆ ಫಂಗಸ್ ಅಂಟಿದ್ರೆ ಬೆಳೆಗಳಿಗೆ ಯಾವ ಗತಿ ಬರುತ್ತೆ ಅಂತ ನೀವು ನೋಡ್ತಿರ್ಬೋದು. ಇದಿಷ್ಟೇ ಆಗಿದ್ರೆ ಚೀನಾ ಟಾರ್ಗೆಟ್ ಕೇವಲ ರೈತರ ಬೆಳೆ ಮಾತ್ರ ಅನ್ಬೋದಿತ್ತು. ಆದ್ರೆ ಈ ಫಂಗಸ್ ವಿಷಕಾರಿ ಮೈಕೋಟಾಕ್ಸಿನ್ಗಳನ್ನ ಉತ್ಪತ್ತಿ ಮಾಡುತ್ತೆ. ಮೈಕೋಟಾಕ್ಸಿನ್ ಅಂದ್ರೆ ಫಂಗಸ್ ದೇಹದಿಂದ ಸ್ರವಿಕೆಯಾಗೋ ವಿಷಕಾರಿ ವಸ್ತು. ಈ ಮೈಕೋಟಾಕ್ಸಿನ್ ಫಂಗಸ್ ದಾಳಿಗೆ ತುತ್ತಾಗದ ಅಳಿದುಳಿದ ಧಾನ್ಯಗಳಿಗೂ ವಿಷ ಹಬ್ಬಿಸುತ್ತೆ. ಉದಾಹರಣೆಗೆ, ಕೃಷಿ ಭೂಮಿಯಲ್ಲಿ ಒಂದಷ್ಟು ತೆನೆಗಳಿಗೆ ಫಂಗಸ್ ಹಬ್ಬಿ ಒಂದಷ್ಟು ತೆನೆಗಳಿಗೆ ಹಬ್ಬಿಲ್ಲ ಅಂದ್ರೂ ಆ ತೆನೆಗಳಿಗೂ ಮೈಕೋಟಾಕ್ಸಿನ್ ಅಂಟ್ಕೊಳ್ಳುತ್ತೆ. ಆ ವಿಷಪೂರಿತ ತೆನೆಗಳ ಧಾನ್ಯ ನಮ್ಮ ಮನೆಗೂ ಬರ್ಬೋದು. ಬಂದ್ರೆ ನಮಗೂ ನಮ್ಮ ಮನೆಯ ಪ್ರಾಣಿಗಳಿಗೂ ಲಿವರ್ ಡ್ಯಾಮೇಜ್ನಿಂದ ಹಿಡಿದು ಸಂತಾನೋತ್ಪತ್ತಿ ಕೊರತೆ, ರೋಗ ನಿರೋಧಕತೆ ಪ್ರಮಾಣ ತಗ್ಗುವಿಕೆ ಸೇರಿದಂತೆ ಸಾಕಷ್ಟು ಡ್ಯಾಮೇಜ್ ಮಾಡುತ್ತೆ. ಇದೇ ಕಾರಣಕ್ಕೆ ಇದನ್ನ ಬಯೋ ವೆಪನ್ ಅಂತ ಕರೆಯೋದು. ಈಗಾಗಲೇ ಜಾಗತಿಕವಾಗಿ ಈ ಫಂಗಸ್ ಎಷ್ಟು ಡ್ಯಾಮೇಜ್ ಮಾಡಿದೆ ಅಂತ ಮುಂದೆ ನೋಡೋಣ. ಸದ್ಯಕ್ಕೆ ಇದು ಅಮೆರಿಕಾಗೆ ಕಳ್ಳ ಸಾಗಾಣಿಕೆ ಆಗಿರೋದೇಗೆ ಅಂತ ನೋಡೋಣ. ಸಿಕ್ಬಿತ್ತು ಕಳ್ಳ ಜೋಡಿ. ಚೀನಾ ಮೂಲದ 33 ವರ್ಷದ ಯುನ್ಚಿಂಗ್ ಜಿಯಾನ್ ಹಾಗೂ ಆಕೆಯ ಗೆಳೆಯ 34 ವರ್ಷದ ಜುನ್ಯೋಂಗ್. ಈ ಕಳ್ಳ ಜೋಡಿನೇ ಅಮೆರಿಕಾಗೆ ವಿಷಕಾರಿ ಫಂಗಸ್ ಕಳ್ಳ ಸಾಗಾಣಿಕೆ ಮಾಡಿ ಸಿಕ್ಬಿದ್ದಿರೋದು. ಅಮೆರಿಕಾದ ಇಂಟೆಲಿಜೆನ್ಸ್ ಹಾಗೂ ಭದ್ರತಾ ಸಂಸ್ಥೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ FBI ಇವರನ್ನ ಅರೆಸ್ಟ್ ಮಾಡಿದೆ. FBI ನಿರ್ದೇಶಕ ಕಾಶ್ ಪಟೇಲ್ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ಯುನ್ಚಿಂಗ್ ಜಿಯಾನ್ ಅಮೆರಿಕಾದ ಪ್ರತಿಷ್ಠಿತ ಮಿಶಿಗನ್ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಫೆಲೋ ಕೂಡ. ಅಂದ್ರೆ ಹೆಚ್ಚು ಕಮ್ಮಿ ಒಬ್ಬ ವಿಜ್ಞಾನಿ. ಆದ್ರೆ ಈಗ ಗೊತ್ತಾಗ್ತಿರೋ ವಿಚಾರ ಏನಂದ್ರೆ, ಈಕೆ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ ಕೂಡ. ಅಂದ್ರೆ ಈಗ ಚೀನಾದಲ್ಲಿ ಆಲ್ಮೋಸ್ಟ್ ಸರ್ವಾಧಿಕಾರ ನಡೆಸ್ತಿರೋ ಶಿ ಜಿನ್ಪಿಂಗ್ ಪಾರ್ಟಿಯ ಲಾಯಲ್ ಮೆಂಬರ್. ಈ ವಿಚಾರವನ್ನ FBI ಬಯಲು ಮಾಡಿದೆ. ಅಲ್ಲದೆ ಈಕೆಗೆ ಇದೇ ಫುಸಾರಿಯಂ ಗ್ರಾಮಿನೇರಿಯಂ ಫಂಗಸ್ ಮೇಲೆ ರಿಸರ್ಚ್ ಮಾಡೋಕೆ ಖುದ್ದು ಜಿನ್ಪಿಂಗ್ ಸರ್ಕಾರ ಫಂಡಿಂಗ್ ಮಾಡ್ತಿತ್ತು ಅನ್ನೋ ವಿಚಾರ ಕೂಡ ಬಯಲಾಗಿದೆ. ಇನ್ನು ಈಕೆಯ ಬಾಯ್ ಫ್ರೆಂಡ್ ಜಿನ್ಯೋಂಗ್ ಕೂಡ ಇದೇ ಫಂಗಸ್ ಮೇಲೆ ರಿಸರ್ಚ್ ಮಾಡ್ತಿದ್ದ ಅಂತ FBI ಹೇಳಿದೆ. ಅಮೆರಿಕಾದ ಡೆಟ್ರಾಯ್ಟ್ ಏರ್ಪೋರ್ಟ್ನಲ್ಲಿ ಮೊದಲು ಯುನ್ಚಿಂಗ್ ಜಿಯಾನ್ ಫಂಗಸ್ ಸಮೇತ ಸಿಕ್ಬಿದ್ಲು. ಅದನ್ನ ನೀವು ಸ್ಕ್ರೀನ್ ಮೇಲೂ ನೋಡ್ತಿರ್ಬೋದು. ಆ ಕವರ್ಗಳಲ್ಲಿ ಅಂಥದ್ದೇನಿದೆ ಅಂತ ನೀವು ಕೇಳ್ಬೋದು. ಆದ್ರೆ ಫಂಗಸ್ ಒಂದು ಸೂಕ್ಷ್ಮಾಣು ಜೀವಿ. ಇಲ್ಲಿ ಕಾಣ್ತಿರೋ ಕೆಂಪು ಚುಕ್ಕಿಯಲ್ಲೇ ಮಿಲಿಯಾಂತರ ಫಂಗಸ್ ಇರುತ್ತೆ. ಕೃಷಿ ಭೂಮಿಯ ಕಾಂಟ್ಯಾಕ್ಟ್ ಸಿಕ್ಕರೆ ಕಾಳ್ಗಿಚ್ಚಿನ ರೀತಿ ಬೆಳೆಗೆಲ್ಲ ಹಬ್ಕೊಂಡು ಹೋಗುತ್ತೆ. ಅದಿರ್ಲಿ, ಈಕೆ ಸಿಕ್ಕ ನಂತರ FBI ಅಧಿಕಾರಿಗಳು ಈಕೆಯ ಬಾಯ್ ಫ್ರೆಂಡ್ ಜುನ್ಯೋಂಗ್ನು ಅರೆಸ್ಟ್ ಮಾಡಿ ವಿಚಾರಿಸಿದ್ದಾರೆ. ಮೊದಲು ನಂಗೇನು ಗೊತ್ತೇ ಇಲ್ಲ ಅಂತೇಳಿ ಆಮೇಲೆ ತಾನು ಈ ಹಿಂದೆ ಅಕ್ರಮವಾಗಿ ಅಮೆರಿಕಾಗೆ ಫಂಗಸ್ ತಂದಿರೋದನ್ನ ಬಾಯ್ಬಿಟ್ಟಿದ್ದಾನೆ. ಇವರಿಬ್ಬರ ವಿಚಾಟ್ ಮಾತುಕತೆಯಲ್ಲೂ ಇದು ಪ್ರೂವ್ ಆಗಿದೆ.
ಕೃಷಿ ಭಯೋತ್ಪಾದನೆಯ ಅಸ್ತ್ರ. ಅಮೆರಿಕ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಈ ಫಂಗಸ್ ಅನ್ನ ಕೃಷಿ ಭಯೋತ್ಪಾದನೆಯ ಅಸ್ತ್ರ ಅಂತ ಕರೆಸಿದೆ. ಈ ಇಬ್ಬರು ಏಲಿಯನ್ಸ್ ಅಂದ್ರೆ ವಿದೇಶಿಯರು ಅಮೆರಿಕದ ಹೃದಯ ಭಾಗಕ್ಕೆ ಇಂಥ ಭಯಾನಕ ಅಸ್ತ್ರ ತಂದಿದ್ದಾರೆ. ಇದನ್ನ ಮಿಶಿಗನ್ ಯೂನಿವರ್ಸಿಟಿ ಲ್ಯಾಬೊರೇಟರಿಯಲ್ಲಿ ಬಳಕೆ ಮಾಡೋ ಉದ್ದೇಶ ಹೊಂದಿದ್ರು. ಜೊತೆಗೆ ಇದರ ಹಿಂದೆ ದೊಡ್ಡ ದುರುದ್ದೇಶ ಕೂಡ ಇರಬಹುದು ಅಂತ ಆರೋಪಿಸಿದೆ. ಎಫ್ಬಿಐ ಕೂಡ ಚೀನಾ ಕಮ್ಯುನಿಸ್ಟ್ ಪಾರ್ಟಿ ತನ್ನ ಏಜೆಂಟ್ ಹಾಗೂ ರಿಸರ್ಚರ್ಗಳನ್ನ ಅಮೆರಿಕನ್ ಸಂಸ್ಥೆಗಳಿಗೆ ಛೂ ಬಿಡ್ತಿದೆ. ಅಮೆರಿಕದ ಆಹಾರ ಭದ್ರತೆ ಟಾರ್ಗೆಟ್ ಮಾಡೋದಲ್ಲದೆ ಆರ್ಥಿಕತೆ, ಜನರ ಜೀವಕ್ಕೂ ಅಪಾಯ ತಂದೊಡ್ತಿದೆ ಅಂತ ಆರೋಪಿಸಿದೆ. ಆದ್ರೆ ಸ್ನೇಹಿತರೆ, ಆಗ್ಲೇ ಹೇಳ್ದಾಗೆ ಚೀನಾದ ಈ ಬಯೋ ವೆಪನ್ಗಳಿಗೆ ಅಮೆರಿಕ ಮಾತ್ರ ಟಾರ್ಗೆಟ್ ಅಲ್ಲ. ಈ ಹಿಂದೆ ಭಾರತವನ್ನು ಯಾವ ರೀತಿ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದನ್ನು ನೋಡೋಣ. ಭಾರತ ಕೂಡ ಟಾರ್ಗೆಟ್. ಸ್ನೇಹಿತರೆ, ದೇಶದ ಜಿಡಿಪಿಗೆ 17% ಕೊಡುಗೆ ಕೊಟ್ಟು 55% ಜನಕ್ಕೆ ಉದ್ಯೋಗ ಕೊಡ್ತಿರೋ ಭಾರತದ ಕೃಷಿ ವಲಯದ ಮೇಲೆ ಈಗಾಗಲೇ ಚೀನಾ, ಪಾಕಿಸ್ತಾನ ಕಣ್ಣಿಟ್ಟಿವೆ. ಅಷ್ಟೇ ಯಾಕೆ, ಬಯೋ ವೆಪನ್ಗಳನ್ನು ಬಳಸಿವೆ. ಅದರಲ್ಲೂ ಪಾಕಿಸ್ತಾನ, ಬಾಂಗ್ಲಾ, ಚೀನಾ ಜೊತೆ ಗಡಿ ಹಂಚಿಕೊಂಡಿರೋ ರಾಜ್ಯಗಳಿಗೆ ಈ ಬಯೋ ವೆಪನ್ಗಳ ಥ್ರೆಟ್ ನಿರಂತರವಾಗಿ ಇದ್ದೇ ಇದೆ. 2016ಕ್ಕೂ ಮುಂಚೆ ಪಶ್ಚಿಮ ಬಂಗಾಳದ 2 ಜಿಲ್ಲೆಗಳ ಒಂದು ಫಂಗಸ್ ಕಂಡುಬಂತು. ಅದರ ಹೆಸರು ಮ್ಯಾಗ್ನಪೋರ್ತೆ ಒರಿಜೆ ಪ್ಯಾಥೋಟೈಪ್ ಟ್ರಿಟಿಕಮ್ ಅಂತ, ಅಥವಾ ಇದನ್ನ ಎಮೋಟಿ ಅಂತಲೂ ಕರೆಯಲಾಗುತ್ತೆ. ಇದು ಗೋಧಿ ಬೆಳೆಗೆ ವೀಟ್ ಬ್ಲಾಸ್ಟ್ ಅನ್ನೋ ರೋಗ ಉಂಟು ಮಾಡುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಇದು ಕಾಣಿಸಿಕೊಂಡ್ಮೇಲೆ ಡಿಆರ್ಡಿಒ ಇದರ ಬಗ್ಗೆ ರಿಸರ್ಚ್ ಶುರು ಮಾಡ್ತು. ನಂತರ 2016ರಲ್ಲಿ ಒಂದು ರಿಸರ್ಚ್ ಪೇಪರ್ ಹೊರಡಿಸ್ತು. ಅದರಲ್ಲಿ ಈ ಎಮೋಟಿ ಫಂಗಸ್ ಬಾಂಗ್ಲಾದೇಶದಲ್ಲಿ ಮೊದಲು ಕಾಣಿಸಿಕೊಂಡಿದ್ದ ವಿಚಾರ ಬಯಲಾಯ್ತು. ಆ ಟೈಮಲ್ಲಿ ಈ ಫಂಗಸ್ ಹೆಚ್ಚು ಸ್ಪ್ರೆಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ 3 ವರ್ಷ ಆ 2 ಜಿಲ್ಲೆಗಳಲ್ಲಿ ಗೋಧಿ ಬೆಳೆಯಂಗಿಲ್ಲ ಅನ್ನೋ ರೂಲ್ಸ್ ಜಾರಿ ಮಾಡಲಾಗುತ್ತೆ. ಈಗಲೂ ಬಾಂಗ್ಲಾ ಗಡಿಯಿಂದ 5 ಕಿಲೋಮೀಟರ್ ಒಳಗೆ ಗೋಧಿ ಬೆಳೆಯಂಗಿಲ್ಲ. ಆ ಟೈಮಲ್ಲಿ ಬಾಂಗ್ಲಾದೇಶದಿಂದ ಬೇಕು ಅಂತಲೇ ಈ ಫಂಗಸ್ ಅನ್ನ ಭಾರತಕ್ಕೆ ಹರಡುವಂತೆ ಮಾಡಲಾಯಿತು ಅನ್ನೋ ಆರೋಪ ಕೂಡ ಕೇಳಿಬಂತು. ಆದ್ರೆ ಬಾಂಗ್ಲಾದಲ್ಲಿ ಡ್ರ್ಯಾಗನ್ ರಾಷ್ಟ್ರದ ಕಾಣದ ಕೈಗಳು ಕೆಲಸ ಮಾಡಿವೆ ಅನ್ನೋ ಅನುಮಾನ ಕೂಡ ಇದೆ. ಇನ್ನು ಪಾಕಿಸ್ತಾನದ ಕಡೆಗೆ ಬರೋಣ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮುಲ್ತಾನ್ ಹಾಗೂ ವೆಹಾರಿ ಹತ್ತಿ ಸಂಶೋಧನಾ ಕೇಂದ್ರದಲ್ಲೇ ಒಂದು ಭಯಾನಕ ಪ್ರಯೋಗ ನಡೆದಿದೆ. 2015ರಲ್ಲಿ ಹೊರಬಂದ ರಿಸರ್ಚ್ ಪೇಪರ್ ಒಂದು ಈ ಸಂಶೋಧನಾ ಕೇಂದ್ರಗಳಲ್ಲಿ ಹತ್ತಿ ಬೆಳೆಗೆ ಸಂಬಂಧಿಸಿದ ಒಂದು ವೈರಸ್ ಕಂಡುಬಂದ ವಿಚಾರ ರಿಪೋರ್ಟ್ ಮಾಡಿತ್ತು. ಇದನ್ನ ಕಾಟನ್ ಲೀಫ್ ಕರ್ಲ್ ವೈರಸ್ ಅಂತ ಕರೆಯಲಾಗುತ್ತೆ. 2015ರ ಆ ರಿಸರ್ಚ್ ಪ್ರಕಾರ ಆ ವೈರಸ್ ಇದುವರೆಗೆ ಭಾರತದಲ್ಲಿ ಕಂಡುಬಂದಿರಲಿಲ್ಲ. ಆದರೆ ಅದೇ ವರ್ಷ ಪಾಕಿಸ್ತಾನದಲ್ಲಿ ವೈರಸ್ ಔಟ್ಬ್ರೇಕ್ ಆಗಿತ್ತು. ದಕ್ಷಿಣ ಪಂಜಾಬ್ ಪ್ರಾಂತ್ಯದಲ್ಲಿ ಬರೋಬ್ಬರಿ $630 ರಿಂದ $670 ಮಿಲಿಯನ್ ಅಥವಾ ಸುಮಾರು 5,500 ಕೋಟಿ ರೂಪಾಯಿ ಮೌಲ್ಯದ ಹತ್ತಿ ಬೆಳೆ ನಾಶ ಆಯಿತು. ಕನಿಷ್ಠ 15 ಹತ್ತಿ ಬೆಳೆಗಾರರು ತಮ್ಮ ಜೀವನ ತಾವೇ ಅಂತ್ಯ ಮಾಡಿಕೊಂಡ ರಿಪೋರ್ಟ್ಸ್ ಬಂದವು. ಮದ್ದುಗುಂಡಿನ ಯುದ್ಧಕ್ಕಿಂತಲೂ ಘೋರ. ಸ್ನೇಹಿತರೆ, ಈಗ ಚೀನಾದಿಂದ ಅಮೆರಿಕಾಗೆ ಕಳ್ಳ ಸಾಗಾಣೆಯಾಗಿರೋ ಫುಸಾರಿಯಂ ಗ್ರಾಮಿನೇರಿಯಂ ಫಂಗಸ್ ಒಂದೇ ಜಗತ್ತಿನಾದ್ಯಂತ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಬೆಳೆ ನಾಶ ಮಾಡ್ತಿದೆ. ಈ ರೀತಿ ಬಯೋ ವೆಪನ್ಗಳು ಬೇರೆ ದೇಶಗಳ ಮೇಲೆ ಬಳಕೆಯಾಗ್ತಿರೋ ಉದಾಹರಣೆ ಬೇಕಾದಷ್ಟಿವೆ. ಈಗ ಚೀನಾ ದೂಷಿಸ್ತಿರೋ ಇದೇ ಅಮೆರಿಕ 2ನೇ ಮಹಾಯುದ್ಧದ ಟೈಮಲ್ಲಿ ಜಪಾನ್ ಮೇಲೆ ಅಣ್ವಸ್ತ್ರ ಹಾಕೋಕ್ಕೂ ಮುಂಚೆ ಬಯೋ ವೆಪನ್ ಹಾಕೋ ಪ್ಲಾನ್ ಮಾಡಿತ್ತು. ಫ್ಯೂಸಿನಿಯಾ ಟ್ರೈಟಿಸಿ ಅನ್ನೋ ಫಂಗಸ್ ಅನ್ನ ಜಪಾನ್ನ ಅಕ್ಕಿ ಬೆಳೆ ಮೇಲೆ ಪ್ರಯೋಗ ಮಾಡೋ ಪ್ಲಾನ್ ಮಾಡಿತ್ತು. ಸುಮಾರು 30 ಟನ್ನಷ್ಟು ಫಂಗಸ್ ಸಿದ್ಧಪಡಿಸಿ ಇಟ್ಕೊಂಡಿತ್ತು. ಆದ್ರೆ ಪ್ರಯೋಗ ಮಾಡಿದ್ದು ಅಣು ಬಾಂಬ್ ಅನ್ನ. ಅದೇ ರೀತಿ ಜಪಾನ್, ಅಮೆರಿಕ ಹಾಗೂ ಸೋವಿಯತ್ ಯೂನಿಯನ್ನ ಗೋಧಿ ಬೆಳೆ ಮೇಲೆ ಬಯೋ ವೆಪನ್ ಬಳಸೋ ಪ್ಲಾನ್ ಮಾಡಿತ್ತು ಅಂತ ಒಂದಷ್ಟು ರಿಸರ್ಚ್ ಪೇಪರ್ ಹೇಳಿದ್ವೆ. ಅಲ್ಲದೆ ಹಿಟ್ಲರ್ನ ಜರ್ಮನಿ ಒಂದ್ ಹೆಜ್ಜೆ ಮುಂದೆ ಹೋಗಿ ಕೊಲಾರಾಡೋ ಪೊಟ್ಯಾಟೋ ಬೀಟಲ್ ಅನ್ನೋ ಕೀಟಗಳನ್ನ ಬ್ರಿಟನ್ ಮೇಲೆ ಪ್ರಯೋಗ ಮಾಡಿತ್ತು. ಏರ್ ಕ್ರಾಫ್ಟ್ ಮೂಲಕ ಇದನ್ನ ಬಿಡಲಾಗಿತ್ತು. ಒಂದು ಕಾಲದ ಯುದ್ಧಗಳಲ್ಲಿ ಸ್ಟ್ರಾಟಜಿಕ್ ಅಸ್ತ್ರವಾಗಿ ಬಳಕೆಯಾಗ್ತಿದ್ದ ಈ ಬಯೋ ವೆಪನ್ಗಳನ್ನ ಚೀನಾ, ಪಾಕಿಸ್ತಾನದಂತ ದೇಶಗಳು ಸೈಲೆಂಟ್ ಯುದ್ಧಕ್ಕೆ ಬಳಸೋ ಪ್ರಯತ್ನ ಮಾಡ್ತಿವೆ. ಈ ಬಯೋ ವೆಪನ್ ಬಳಸೋ ಉದ್ದೇಶ ಸಿಂಪಲ್: ಆರ್ಥಿಕತೆ ಹಾಳು ಮಾಡಬೇಕು, ಆಹಾರದ ಕೊರತೆ ಬಂದು ಸಮಾಜ ರುಚಿಗೇಳುವಂತೆ ಮಾಡಬೇಕು. ಜೊತೆಗೆ ಇದರಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಕಮ್ಮಿ. ಯಾಕಂದ್ರೆ ಫಂಗಸ್ಗಳಿಗೆ ಗಡಿ ಇಲ್ಲ, ಯಾವ ರೆಡಾರ್ ಕಣ್ಣಿಗೂ ಬೀಳಲ್ಲ, ಖರ್ಚು ಕಮ್ಮಿ. ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಮನುಷ್ಯರ ಮೇಲೆ ಈ ರೀತಿ ಬಯೋಲಾಜಿಕಲ್ ವೆಪನ್ ಬಳಸಿದ್ರೆ ಮಾತ್ರ ಅದು ಅಂತಾರಾಷ್ಟ್ರೀಯವಾಗಿ ಕ್ರಿಮಿನಲ್ ಅಪರಾಧ. ಮಾನವೇತರ ಟಾರ್ಗೆಟ್ಗಳ ಮೇಲೆ ಪ್ರಯೋಗ ಮಾಡಿದ್ರೆ ದಂಡ ವಿಧಿಸೋ ಅಂತಾರಾಷ್ಟ್ರೀಯ ಕಾನೂನಿನ ಚೌಕಟ್ಟಿಲ್ಲ. ಇದೇ ಕಾರಣಕ್ಕೆ ಬೆಳೆಯನ್ನು ನಾಶ ಮಾಡಿ ವಿಷವನ್ನು ಕಾರೋ ಹೈಬ್ರಿಡ್ ರೋಗಾಣುಗಳನ್ನ ಕೆಲವು ದೇಶಗಳು ತಯಾರಿಸ್ತಿರ್ಬೋದು ಅನ್ನೋ ಆರೋಪಗಳಿವೆ. ಈಗಾಗಲೇ ಕೊರೋನಾ ವೈರಸ್ನಂತಹ ಮಹಾಮಾರಿ ಹಬ್ಬಿಸಿದ ಚೀನಾ ಕೂಡ
ಅಂಥ ದೇಶಗಳಲ್ಲಿ ಒಂದು. ಪಾಕಿಸ್ತಾನದಂತ ದೇಶಗಳು ಭಾರತವನ್ನ ಟಾರ್ಗೆಟ್ ಮಾಡೋಕೆ ಚೀನಾ ಜೊತೆ ಇದರಲ್ಲಿ ಕೈ ಜೋಡಿಸೋಕೆ ಹಿಂದು ಮುಂದೆ ನೋಡಲ್ಲ. ಪಾಕಿಸ್ತಾನದ ಹತ್ತಿ ವೈರಸ್ ಇದಕ್ಕೆ ಉದಾಹರಣೆ. ಇದಿಷ್ಟು ಚೀನಾ ಬಯೋ ವೆಪನ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿಕೊಡೋ ಪ್ರಯತ್ನ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.